ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಕಮಿಷನರೇಟ್ ಅಲ್ಲಿ ಈ ವರ್ಷ ದಾಖಲೆ ಸಂಖ್ಯೆಯಲ್ಲಿ 6 ಜನರ ಮೇಲೆ ಗುಂಡಾ ಆಕ್ಟ್ ಹಾಕಿದ್ದೇವೆ. ಮತ್ತೆ 132 ಜನರ ಮೇಲೆ ಗಡೀಪಾರ ಆದೇಶವನ್ನು ಮಾಡಿದ್ದೇವೆ. ಈ ವಾರದಲ್ಲಿ ಇಬ್ರು ವ್ಯಕ್ತಿಗಳ ಮೇಲೆ ಗುಂಡಾ ಆಕ್ಟ್ ಅನ್ನು ಹಾಕಿದ್ದೇವೆ ಮತ್ತು 26 ಜನರ ಮೇಲೆ ಗಡೀಪಾರ ಆದೇಶವನ್ನು ಮಾಡಿದ್ದೇವೆ. ಮುಖ್ಯವಾಗಿ ಯಾರು ರೌಡಿ ಶೀಟ್ಗಳು ಇರ್ತಾರೆ ಮತ್ತೆ ವೈಲೆಂಟ್ ಅಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಹ್ಯಾಬಿಚುವಲ್ ಅಫೆಂಡರ್ಸ್ ಇರ್ತಾರೆ, ಅವ್ರುಗಳನ್ನ ಈ ಕೃತ್ಯಗಳನ್ನ ಮಾಡೋದ್ರಿಂದ ದೂರ ಇಡಲಿಕ್ಕೆ ಮತ್ತು ಸಮಾಜ ಸ್ವಾಸ್ಥ್ಯ ಕಾಪಾಡೋಕ್ಕಾಗಿ ನಮಗೆ ಪ್ರದತ್ತವಾಗಿರುವಂತಹ ಅಧಿಕಾರ ಉಪಯೋಗಿಸಿಕೊಂಡು ಅದರಲ್ಲಿ ಗುಂಡಾ ಆಕ್ಟ್ ಮತ್ತೆ ಗಡೀಪಾರ ಆದೇಶವನ್ನು ಮಾಡಿರುವಂಥದ್ದು. ಇದರಲ್ಲಿ ಈ ಹಿಂದೆ ಮಾಡಿದಂತ 4 ಗುಂಡಾ ಆಕ್ಟ್ ಕಾಯ್ದೆ ಆದೇಶಗಳಲ್ಲಿ 4 ಹೈಕೋರ್ಟ್ ಅಡ್ವೈಸರಿ ಬೋರ್ಡ್ ಎತ್ತಿ ಹಿಡಿದಿದೆ. ಈಗ ಮಾಡಿರುವಂತ 2 ಕೂಡ ಎತ್ತಿ ಹಿಡಿಯುತ್ತೆ ಅನ್ನೋ ವಿಶ್ವಾಸ ಇದೆ. ಒಟ್ಟಾರೆಯಾಗಿ ಅವಳಿ ನಗರ ಶಾಂತವಾಗಿರಬೇಕು, ಸಣ್ಣ ಪುಟ್ಟ ಘಟನೆಗಳು ಕೂಡ ವೈಲೆಂಟ್ ಅಫೆನ್ಸಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸಾಕಷ್ಟು ಪ್ರಯತ್ನ ಮಾಡಿ ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ. ಮುಂದುವರೆದು ಇನ್ನೂ ಬಹಳಷ್ಟು ಜನರ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದೀವಿ. ಅವರ ಒಂದು ಫೈಲ್ಸ್ ಎಲ್ಲ ರೆಡಿ ಮಾಡಿದ್ದೇವೆ. ಅವ್ರ ಮೇಲೆ ಕೂಡ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ. ಈಗಾಗಲೇ 132 ಗಡೀಪಾರ ಆದೇಶ ಆಗಿದೆ. ಇದು ದಾಖಲೆ ಸಂಖ್ಯೆ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಕಮಿಷನರೇಟ್ ಅಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಾಡಿಲ್ಲ. ನಮ್ಮ ಹಿರಿಯ ಅಧಿಕಾರಿಗಳಾಗಿರುವಂತಹ ಡಿಜಿ ಅಂಡ್ ಐಜಿಪಿ ಸಲೀಂ ಸರ್ ಇರ್ಬೋದು, ಹಿತೇಂದ್ರ ಸರ್ ಇರ್ಬೋದು, ಮುಂಜಾಗ್ರತಾ ಕ್ರಮಗಳು ಬಗ್ಗೆ ನಿರಂತರವಾಗಿ ರಿವ್ಯೂ ಮಾಡಿಬಿಟ್ಟು ಒಂದು ಒಳ್ಳೆ ಸಂಖ್ಯೆಯಲ್ಲಿ ಮಾಡಿ ಇದರಿಂದ ಒಂದು ಕ್ರಿಮಿನಲ್ಸ್ಗೆ ಒಂದು ಸಂದೇಶ ಹೋಗ್ಬೇಕು ಅನ್ನುವಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಈಗ ಇವತ್ತೊಂದು ಪ್ರತ್ಯೇಕವಾಗಿ ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಕಳೆದ 2 ವರ್ಷ ಅಂದ್ರೆ 24-25ನೇ ಸಾಲಿನ ಆರೋಪಿಗಳ ಒಂದು ಮಾಹಿತಿಯನ್ನು ಪಡ್ಕೊಂಡು ಅದರಲ್ಲಿ ಇನ್ವಾಲ್ವ್ ಆಗಿರುವಂತ ಸುಮಾರು 350ಕ್ಕೂ ಹೆಚ್ಚು ಆರೋಪಿಗಳನ್ನ ಇವತ್ತು ಪೆರೇಡ್ ಮಾಡಲಾಯಿತು.